ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮೇ 20ಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಮೇ 20ಕ್ಕೆ ಅರ್ಜಿಯನ್ನು ಮುಂದೂಡಿದ 57ನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗಿದ್ದ ಪವಿತ್ರ ಗೌಡ, ನಂದೀಶ್, ಜಗದೀಶ್, ಲಕ್ಷ್ಮಣ್, ಪ್ರದೋಷ್, ಅನುಕುಮಾರ್, ಕಾರ್ತಿಕ್, ಕೇಶವ್ ಮೂರ್ತಿ ಸೇರಿ ಆರೋಪಿಗಳೆಲ್ಲರೂ ಕೂಡ ಹಾಜರಾಗಿದ್ರು. ಮೂವರಿಗೆ ಶ್ಯೂರಿಟಿ ಸಲ್ಲಿಕೆಗೆ ಸೂಚಿಸಿದ್ದಾರೆ ನ್ಯಾಯಾಧೀಶರು. ಕೇಶವ್ ಮೂರ್ತಿ, ನಿಖಿಲ್, ಕಾರ್ತಿಕ್ ಮೂವರಿಗೆ ಸೂಚನೆಯನ್ನ ನೀಡಲಾಗಿದೆ. ಸೀಸ್ ಮಾಡಿರುವ ಮೊಬೈಲ್ಗಳ ರಿಲೀಸ್ಗೆ ಆರೋಪಿಗಳು ಅರ್ಜಿ ಹಾಕೊಂಡಿದ್ದಾರೆ. ಪ್ರಕರಣದ ಕೆಲ ಆರೋಪಿಗಳಿಂದ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಹಾಕೊಳ್ಳಲಾಗಿದೆ. ವಿಚಾರಣೆಯನ್ನ ಇದೀಗ ಮುಂದೂಡಲಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾಗಿದೆ. ಮೇ 20ಕ್ಕೆ ಅರ್ಜಿಯನ್ನ ಮುಂದೂಡಲಾಗಿದೆ 57ನೇ ಸಿಸಿಎಚ್ ಕೋರ್ಟ್ನಿಂದ. ಕೋರ್ಟ್ಗೆ ಪವಿತ್ರ ಗೌಡ, ನಂದೀಶ್, ಜಗದೀಶ್, ಲಕ್ಷ್ಮಣ್, ಪ್ರದೋಷ್, ಅನುಕುಮಾರ್, ಕಾರ್ತಿಕ್, ಕೇಶವ್ ಮೂರ್ತಿ ಆರೋಪಿಗಳು ಹಾಜರಾಗಿದ್ರು. ಮೂವರಿಗೆ ಶ್ಯೂರಿಟಿ ಸಲ್ಲಿಕೆಗೂ ಕೂಡ ನ್ಯಾಯಾಧೀಶರು ಈ ಸಂದರ್ಭದಲ್ಲಿ ಸೂಚನೆಯನ್ನ ನೀಡಿದ್ದಾರೆ. ಕೇಶವ್ ಮೂರ್ತಿ, ನಿಖಿಲ್ ಮತ್ತು ಕಾರ್ತಿಕ್ಗೆ ಈ ಮೂವರಿಗೆ ಶ್ಯೂರಿಟಿ ಸಲ್ಲಿಕೆ ಮಾಡೋದಕ್ಕೆ ಸೂಚನೆಯನ್ನ ನೀಡಿರೋದು. ಈ ಸಂದರ್ಭದಲ್ಲಿ ಈ ಸೀಸ್ ಮಾಡಿರುವಂಥ ಮೊಬೈಲನ್ನು ರಿಲೀಸ್ ಮಾಡಿ ಅಂತ ಆರೋಪಿಗಳು ಕೂಡ ಅರ್ಜಿಯನ್ನ ಹಾಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪ್ರಕರಣದ ಕೆಲ ಆರೋಪಿಗಳಿಂದ ಮೊಬೈಲನ್ನು ರಿಲೀಸ್ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇನ್ನು 20ನೇ ತಾರೀಕು ಏನಾಗತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಕೋರ್ಟ್ ಇದ್ದಾಗ ಗೈರಾಗದೆ ತಪ್ಪದೆ ಹಾಜರಾಗಬೇಕು. ನಟ ದರ್ಶನ್ ಪರ ವಕೀಲರಿಗೆ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದಾರೆ. ದರ್ಶನ್ ಗೈರಿಗೆ ವಿನಾಯಿತಿ ಸಲ್ಲಿಸಿರುವಂತ ದರ್ಶನ್ ಪರ ವಕೀಲರು ಅನಾರೋಗ್ಯದಿಂದ ಹಾಜರಾಗಿಲ್ಲ ಎಂಬ ಬಗ್ಗೆ ವಿನಾಯಿತಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಆದರೆ ಬುದ್ಧಿ ಹೇಳಿದ್ದಾರೆ, ಹಿಂಗೆಲ್ಲ ಮಾಡಂಗಿಲ್ಲ, ಕೋರ್ಟ್ಗೆ ತಪ್ಪದೇನೆ ಹಾಜರಾಗಬೇಕು ಅಂತ ದರ್ಶನ್ ಪರ ವಕೀಲರಿಗೆ ಈ ಸಂದರ್ಭದಲ್ಲಿ ಹೇಳಲಾಗಿದೆ. ಆಗ ಆರೋಗ್ಯ ಸರಿಯಿಲ್ಲ, ಆರೋಗ್ಯದ ಕಾರಣಕ್ಕಾಗಿ ಗೈರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶೂಟಿಂಗಲ್ಲೆಲ್ಲ ಬ್ಯುಸಿ ಇದ್ರು, ಮೇ ಬಿ ಟ್ರಾವೆಲ್ ಮಾಡಿ ಸುಸ್ತಾಗಿದೆಯೇನೋ, ಆರೋಗ್ಯ ಹದಗೆಟ್ಟಿದೆಯೇನೋ, ಆ ಕಾರಣಕ್ಕಾಗಿ ಬರೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಕೋರ್ಟ್ ಇದ್ದಾಗ ತಪ್ಪದೆ ಬರಬೇಕು, ಗೈರಾಗಂಗಿಲ್ಲ ಅಂತ ಇದೇ ಸಂದರ್ಭದಲ್ಲಿ ವಕೀಲರಿಗೆ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದಾರೆ.